ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಡಿವಿನಾ ಡಿಸೋಜಾ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಹೆಸರು ಕಾಳು ಜ್ಯೂಸ್ ಮಾಡ್ತಾ ಇದ್ದೇನೆ. ಹೆಸರು ಕಾಳು ಜ್ಯೂಸಿಗೆ ಬೇಕಾಗುವಂಥದ್ದು 1 ಲೋಟದಷ್ಟು ಹೆಸರು ಕಾಳು, 1 ಕಪ್ ಬೆಲ್ಲ, ತೆಂಗಿನಕಾಯಿ, ಏಲಕ್ಕಿ, ಸ್ವಲ್ಪ ಉಪ್ಪು ರುಚಿಗೆ. ಇಲ್ಲಿ ನಾನು 1 ಲೋಟದಷ್ಟು ಹೆಸರು ಕಾಳು ತಗೊಂಡಿದ್ದೇನೆ. ಅದನ್ನು ನಾನಿವಾಗ ವಾಶ್ ಮಾಡಲಿಕ್ಕೆ ಹೋಗ್ತಿದ್ದೇನೆ. ಇದನ್ನು ಚೆನ್ನಾಗಿ 2 ವಾಶ್ ಮಾಡಬೇಕು. ನಿಮಗೆ ಬೇಕಾದರೆ 2-3 ವಾಶ್ ಮಾಡ್ಬೋದು. ಚೆನ್ನಾಗಿ ವಾಶ್ ಮಾಡಬೇಕು. ಅದನ್ನು ಸ್ವಲ್ಪ ಡ್ರೈನ್ ಮಾಡಿ ನಾನು ಒಂದು ಪ್ಯಾನಿಗೆ ಹಾಕ್ತೇನೆ. ಅದನ್ನು ಪ್ಯಾನಿಗೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡಬೇಕು. ಇವಾಗ ನಾನಿಲ್ಲಿ ಗ್ಯಾಸ್ ಆನ್ ಮಾಡ್ತಿದ್ದೇನೆ. ಇದಕ್ಕೆ ನಾನು ಹೆಸರು ಕಾಳು ಸೇರಿಸ್ತಾ ಇದ್ದೇನೆ. ಡ್ರೈನ್ ಮಾಡಿದ ಹೆಸರು ಕಾಳನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ಇವಾಗ ಅದನ್ನು ನಾನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಅದರದ್ದು ಸ್ವಲ್ಪ ಪರಿಮಳ ಬರುವ ತನಕ ಡ್ರೈ ರೋಸ್ಟ್ ಮಾಡಿ, ಮತ್ತು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ ಆವಾಗ ಡ್ರೈ ರೋಸ್ಟ್ ಆಗಿದೆ ಅಂತ. ಇವಾಗ ಇಲ್ಲಿ ಸ್ವಲ್ಪ ಬ್ರೌನ್ ಆಗಲಿಕ್ಕೆ ಬಂತು. ಇವಾಗ ನೋಡ್ತೀರಿ, ಇಲ್ಲಿ ಬ್ರೌನ್ ಆಗಿದೆ, ಕಲರ್ ಚೇಂಜ್ ಆಗಿದೆ ನೋಡಿ. ಅದನ್ನು ನಾನಿವಾಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಳ್ಳೆ ಪೌಡರ್ ಮಾಡಬೇಕು. ಇವಾಗ ಒಳ್ಳೆ ಪೌಡರ್ ಮಾಡಿ ಗ್ರೈಂಡ್ ಆಗಿದೆ. ಇದನ್ನು ನಾನು ಓಪನ್ ಮಾಡ್ತೇನೆ. ಇಲ್ಲಿ ನೋಡಿ, ಪೌಡರ್ ರೆಡಿ ಆಗಿದೆ. ಇವಾಗ ನಾವು ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಬೇಕು. ಸ್ವಲ್ಪ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ಬೆಲ್ಲ ಹಾಕಬೇಕು. ಅರ್ಧ ಕಪ್ಪದಷ್ಟು ಬೆಲ್ಲ ಹಾಕಿದ್ದೇನೆ. ಅರ್ಧ ಕಪ್ಪಷ್ಟು ತೆಂಗಿನಕಾಯಿ. ನಿಮಗೆ ತೆಂಗಿನಕಾಯಿ ಬೇಕಿದ್ದರೆ ಹಾಕಿ, ಇಲ್ಲಾದರೆ ಸ್ಕಿಪ್ ಮಾಡ್ಬೋದು. ಏಲಕ್ಕಿ 6 ಏಲಕ್ಕಿ ಸೇರಿಸಿದ್ದೇನೆ. ಸ್ವಲ್ಪ ರುಚಿಗೆ ಉಪ್ಪು, ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕಿದರೆ ಸಾಕು. ಇವಾಗ ನಾನು ಇಲ್ಲಿ ಗ್ರೈಂಡ್ ಮಾಡಲಿಕ್ಕೆ 1 ಗ್ಲಾಸ್ ನೀರು ಇಟ್ಕೊಂಡಿದ್ದೇನೆ. ಅದಕ್ಕೆ ಎಷ್ಟು ಬೇಕು ಅಷ್ಟನ್ನು ಸೇರಿಸಿ ಗ್ರೈಂಡ್ ಮಾಡೋದು. ಇಲ್ಲಿಗೆ ಇವಾಗ ಒಳ್ಳೆ ಗ್ರೈಂಡ್ ಆಗಿ ಬಂದಿದೆ.
ಪೇಸ್ಟ್ ಆಗಿ ಬಂದಿದೆ ನೋಡಿ. ನೀರು ನೀವು ಆಮೇಲೆ ಸೇರಿಸ್ಕೊಳ್ಬೋದು. ಇಲ್ಲಿಗೆ ನಾನು ಒಂದು ಪಾತ್ರೆಗೆ ಹಾಕಿದ್ದೇನೆ ಆ ಪೇಸ್ಟನ್ನು. ಅದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತೇನೆ. ನನಗೆ ಎಷ್ಟು ಬೇಕು ನೀರು ಅಷ್ಟು ಆ್ಯಡ್ ಮಾಡ್ತೇನೆ, ಜಾಸ್ತಿ ತೆಳು ಕೂಡ ಮಾಡಬೇಡಿ. ಇವಾಗ ಇಲ್ಲಿಗೆ ನಮ್ಮದು ಹೆಸರು ಕಾಳು ಜ್ಯೂಸ್ ರೆಡಿಯಾಗಿದೆ, ಮೂಂಗ್ ಬೀನ್ ಜ್ಯೂಸ್. ನಿಮಗೆ ಇವತ್ತಿನ ಈ ಹೆಸರು ಕಾಳು ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. See you in next video. Bye bye.